ಸಾರಿ, ಸ್ನೇಹಮಯ ಕೃಷ್ಣ ಅವರ ಹೆಸರು ಸ್ನೇಹಮಯ ಅಂತ ಇಡಬಾರ್ದು, ಮೋಸಮಯ ಕೃಷ್ಣ ಅಂತ ಇಡಬೇಕು. ಯಾಕಂದರೆ ಈ ಮನುಷ್ಯ ಏನು ಮಾಡ್ತಾನಂದರೆ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ. ಫ್ರೆಂಡ್ಶಿಪ್ ಅಂದರೆ ಹೇಗೆಂದರೆ ಫಸ್ಟು ಪೊಲೀಸ್ ಸ್ಟೇಷನಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಅವನ್ನೆಲ್ಲ ಹುಡುಕ್ತಾನೆ. ಹುಡುಗಿ ಇವನೇ ಅಪ್ರೋಚ್ ಆಗಿ ಅವ್ರಿಗೆ ಬೇಲ್ ಕೊಡಿಸಿ ಅವ್ರನ್ನೇ ಸೇಫ್ ಮಾಡಿದ ತರಹ ಅವ್ರ ಮನಸ್ಸು ಗೆದ್ದುಬಿಡ್ತಾನೆ. ಒಂದು ವಾರ 10 ದಿವಸ ಆದಮೇಲೆ, ಸರ್ ನನ್ನ ಮಗ ಹಾಸ್ಪಿಟ್ಲಿದ್ದಾನೆ, ನನ್ನ ಹೆಂಡತಿ ಹಾಸ್ಪಿಟ್ಲಲ್ಲಿದ್ದಾರೆ, ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಸಾಲದ ರೂಪದಲ್ಲಿ ಕೇಳ್ತಾನೆ ಸರ್. ಕೇಳಿ ಒಂದು 20,000 ಎಷ್ಟೋ ಫಸ್ಟು ನಮ್ಮ ಹತ್ರ ತಗೊಳ್ತಾನೆ. ತಗೊಂಡು ಒಂದು ತಿಂಗಳಾದಮೇಲೆ, ಸರ್ ಲಾಸ್ಟ್ ಟೈಮ್ ನೀವು 20,000 ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ಇಂಟ್ರೆಸ್ಟು ಒಂದು ₹1,000 ಹಾಕ್ಕೊಂಡು ಈಗ ಒಂದು 29,000 ಕೊಡಿ, 50 ಆಗುತ್ತೆ ಅಂತ ಹೇಳ್ತಾನೆ. ಈ ಥರ ಏನು ಮಾಡ್ತಾನಂದರೆ ನಮ್ಮ ಮನಸ್ಸು ಗೆದ್ದಿದ್ದರಿಂದ, ನಮ್ಮ ಕೃತಜ್ಞತಾ ಭಾವದಿಂದ ನಾವು ಹೆಲ್ಪ್ ಮಾಡಬೇಕಂತ ಹೆಲ್ಪ್ ಮಾಡ್ತೀನಿ ಸರ್. ಈ ಥರ ನಿಮ್ಮ ಹತ್ರ ಎಷ್ಟು ದುಡ್ಡು ಬೇಕೋ ಅಷ್ಟು ಬರುವವರೆಗೆ ಕಿತ್ಕೊಂಡ್ಬಿಡ್ತಾನೆ. ಆ ತರಹ ನನ್ನ ಹತ್ರ ₹3 ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ ಸರ್. ಈ ತಗೊಂಡು 2018ರಲ್ಲಿ 1 ಲಕ್ಷ ತಗೊಂಡಿದ್ದಾನೆ, 2019ರಲ್ಲಿ 1 ಲಕ್ಷ ತಗೊಂಡಿದ್ದಾರೆ, 2020ರಲ್ಲಿ 1 ಲಕ್ಷ ತಗೊಂಡಿದ್ದಾನೆ ಸರ್. ತಗೊಂಡಿದ ಮೇಲೆ ಈಗ ನೀವು ಅವ್ನು ಗಮನಿಸ್ತಾನೀಗ ಇವನ ಹತ್ರ ಮುಗಿದೋಗಿದೆ, ಕೊಡೋಕ್ಕಾಗಲ್ಲ ಅಂತ. ಆವಾಗ ಏನು ಮಾಡ್ತಾನೆ ಅಂದರೆ ನಿಮ್ಗೆ ರಿವರ್ಸ್ ಆಗಿಬಿಡ್ತಾನೆ ಸರ್. ರಿವರ್ಸ್ ಆಗಿಬಿಟ್ಟು ಏನು ಪೇಪರ್ ಗೀಪರ್ ಕೊಡಲ್ಲ, ಅವ್ರು ದುಡ್ಡು ಇಸ್ಕೊಳ್ಳುವಾಗ, ಸಾಲ ಇಸ್ಕೊಳ್ಳುವಾಗ ಏನು ವಿಟ್ನೆಸ್ ಇಲ್ಲದ ರೀತಿಯಲ್ಲಿ ಇರ್ತಾರೆ. ಜೊತೆ ತನ್ನ ಹೆಂಡತಿನೂ ಇನ್ವಾಲ್ವ್ ಮಾಡ್ತಾನೆ ಸರ್. ಸಾಲ ಇಸ್ಕೊಳ್ಳುವಾಗ ಹೆಂಡತಿ ಹತ್ರ ಕರ್ಕೊಂಡು ಹೋಗುವುದು, ಅವರಿಂದನೂ ಅಪ್ರೋಚ್ ಮಾಡಿಸುವುದು. ಆಗ ನಮಗೆ ಒಂದು ಚೂರೂ ಡೌಟ್ ಬರೋದ ರೀತಿಯಲ್ಲಿ ಮಾಡ್ತಾನೆ ಸರ್. ಏನಂತ ಹೇಳಿ ನಿಮ್ಮ ಹತ್ರ ಹಣ ಇಸ್ಕೊಂಡಿದ್ರು ಸರ್? ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ ಅಂತ ಒಂದು ಸಾರಿ, ಇನ್ನೊಂದು ಸಾರಿ ಮಗನಿಗೆ ಫೀಸ್ ಕಟ್ಟಬೇಕಂತ ಒಂದು ಸಾರಿ. ಈ ಥರ ಡಿಫ್ರೆಂಟಲ್ಲಿ ಅವರು ಹಣವನ್ನು ಹೇಗೆ ಕೊಟ್ಟಿದ್ರಿ? ಚೆಕ್ ಮುಖಾಂತರ ಕೊಟ್ಟಿದ್ರ, RTGS ಮಾಡಿದ್ರ ಅಥವಾ ಕ್ಯಾಶ್ ಕೊಟ್ಟಿದ್ರ? ಇಲ್ಲ ಸರ್, ನನ್ನ ಹತ್ರ ಹಣ ಕೈನಲ್ಲಿ ತಗೊಳ್ತಾನೆ ಅವನು. RTGSಗೆಲ್ಲ ತಗೊಂಡು ವ್ಯಕ್ತಿ ಅಲ್ಲ, ಕೈಯಿಂದಾನೇ ಕೊಡಿ ಅಂತಾನೆ, ಎಷ್ಟಿದಷ್ಟು ಕೊಡಿ ಅಂತಾನೆ. ನನಗೆ ಪ್ರಾಮಿಸರಿ ನೋಟ್ಗಳು ಬರೆದು ಕೊಟ್ಟಿದ್ದಾನೆ ಸರ್. ಈಗ ಅವ್ರಿಗೆ ನೋಟಿಸು ಕೊಟ್ಟಿದ್ದೀವಿ, ದುಡ್ಡು ವಾಪಸ್ ಕೊಡಿ ಅಂತ. ಆದರೆ ನನ್ನ ಲಕ್ ಏನಂದರೆ, ನನಗೆ ಹೆಂಗೋ ಪ್ರಾಮಿಸರಿ ನೋಟು ಬರೆಸ್ಕೊಂಡಿದ್ದೀನಿ ನಾನು. ಎಷ್ಟೋ ಜನ ಆಮೇಲೆ ನನ್ನ ಸ್ನೇಹಿತರು ಸುಮಾರು ಜನ ಹೇಳಿದರು. ಈಗ 5 ವರ್ಷ ಆಯಿತು. 2020ರಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಸರ್. 2020ರಿಂದ ಆಟ ಆಡಿಸ್ಬಿಡ್ತಾ ಇದ್ದಾನೆ ಸರ್. ಆಗ ಕೊಡ್ತೀನಿ, ಈಗ ಕೊಡ್ತೀನಿ, ಈಗ ನನ್ನ ಮೇಲೆ ಸುಳ್ಳು ಕೇಸು ಅದು ಇದಂತ. ಜೊತೆ ಏನು ಮಾಡ್ತಾನೆ ಅಂದರೆ ಇವನ ಹತ್ರ ಒಂದು ಬ್ಲ್ಯಾಕ್ ಮೇಲ್. ಸಾರಿ, ಸ್ನೇಹಮಯ ಕೃಷ್ಣ ಅವರ ಹೆಸರು ಸ್ನೇಹಮಯ ಅಂತ ಇಡಬಾರ್ದು, ಮೋಸಮಯ ಕೃಷ್ಣ ಅಂತ ಇಡಬೇಕು. ಯಾಕಂದರೆ ಈ ಮನುಷ್ಯ ಏನು ಮಾಡ್ತಾನಂದರೆ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ. ಫ್ರೆಂಡ್ಶಿಪ್ ಅಂದರೆ ಹೇಗೆಂದರೆ ಫಸ್ಟು ಪೊಲೀಸ್ ಸ್ಟೇಷನಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಅವನ್ನೆಲ್ಲ ಹುಡುಕ್ತಾನೆ. ಹುಡುಗಿ ಇವನೇ ಅಪ್ರೋಚ್ ಆಗಿ ಅವ್ರಿಗೆ ಬೇಲ್ ಕೊಡಿಸಿ ಅವ್ರನ್ನೇ ಸೇಫ್ ಮಾಡಿದ ತರಹ ಅವ್ರ ಮನಸ್ಸು ಗೆದ್ದುಬಿಡ್ತಾನೆ. ಒಂದು ವಾರ 10 ದಿವಸ ಆದಮೇಲೆ, ಸರ್ ನನ್ನ ಮಗ ಹಾಸ್ಪಿಟ್ಲಿದ್ದಾನೆ, ನನ್ನ ಹೆಂಡತಿ ಹಾಸ್ಪಿಟ್ಲಲ್ಲಿದ್ದಾರೆ, ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಸಾಲದ ರೂಪದಲ್ಲಿ ಕೇಳ್ತಾನೆ ಸರ್. ಕೇಳಿ ಒಂದು 20,000 ಎಷ್ಟೋ ಫಸ್ಟು ನಮ್ಮ ಹತ್ರ ತಗೊಳ್ತಾನೆ. ತಗೊಂಡು ಒಂದು ತಿಂಗಳಾದಮೇಲೆ, ಸರ್ ಲಾಸ್ಟ್ ಟೈಮ್ ನೀವು 20,000 ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ಇಂಟ್ರೆಸ್ಟು ಒಂದು ₹1,000 ಹಾಕ್ಕೊಂಡು ಈಗ ಒಂದು 29,000 ಕೊಡಿ, 50 ಆಗುತ್ತೆ ಅಂತ ಹೇಳ್ತಾನೆ. ಈ ಥರ ಏನು ಮಾಡ್ತಾನಂದರೆ ನಮ್ಮ ಮನಸ್ಸು ಗೆದ್ದಿದ್ದರಿಂದ, ನಮ್ಮ ಕೃತಜ್ಞತಾ ಭಾವದಿಂದ ನಾವು ಹೆಲ್ಪ್ ಮಾಡಬೇಕಂತ ಹೆಲ್ಪ್ ಮಾಡ್ತೀನಿ ಸರ್. ಈ ಥರ ನಿಮ್ಮ ಹತ್ರ ಎಷ್ಟು ದುಡ್ಡು ಬೇಕೋ ಅಷ್ಟು ಬರುವವರೆಗೆ ಕಿತ್ಕೊಂಡ್ಬಿಡ್ತಾನೆ. ಆ ತರಹ ನನ್ನ ಹತ್ರ ₹3 ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ ಸರ್. ಈ ತಗೊಂಡು 2018ರಲ್ಲಿ 1 ಲಕ್ಷ ತಗೊಂಡಿದ್ದಾನೆ, 2019ರಲ್ಲಿ 1 ಲಕ್ಷ ತಗೊಂಡಿದ್ದಾರೆ, 2020ರಲ್ಲಿ 1 ಲಕ್ಷ ತಗೊಂಡಿದ್ದಾನೆ ಸರ್. ತಗೊಂಡಿದ ಮೇಲೆ ಈಗ ನೀವು ಅವ್ನು ಗಮನಿಸ್ತಾನೀಗ ಇವನ ಹತ್ರ ಮುಗಿದೋಗಿದೆ, ಕೊಡೋಕ್ಕಾಗಲ್ಲ ಅಂತ. ಆವಾಗ ಏನು ಮಾಡ್ತಾನೆ ಅಂದರೆ ನಿಮ್ಗೆ ರಿವರ್ಸ್ ಆಗಿಬಿಡ್ತಾನೆ ಸರ್. ರಿವರ್ಸ್ ಆಗಿಬಿಟ್ಟು ಏನು ಪೇಪರ್ ಗೀಪರ್ ಕೊಡಲ್ಲ, ಅವ್ರು ದುಡ್ಡು ಇಸ್ಕೊಳ್ಳುವಾಗ, ಸಾಲ ಇಸ್ಕೊಳ್ಳುವಾಗ ಏನು ವಿಟ್ನೆಸ್ ಇಲ್ಲದ ರೀತಿಯಲ್ಲಿ ಇರ್ತಾರೆ. ಜೊತೆ ತನ್ನ ಹೆಂಡತಿನೂ ಇನ್ವಾಲ್ವ್ ಮಾಡ್ತಾನೆ ಸರ್. ಸಾಲ ಇಸ್ಕೊಳ್ಳುವಾಗ ಹೆಂಡತಿ ಹತ್ರ ಕರ್ಕೊಂಡು ಹೋಗುವುದು, ಅವರಿಂದನೂ ಅಪ್ರೋಚ್ ಮಾಡಿಸುವುದು. ಆಗ ನಮಗೆ ಒಂದು ಚೂರೂ ಡೌಟ್ ಬರೋದ ರೀತಿಯಲ್ಲಿ ಮಾಡ್ತಾನೆ ಸರ್. ಏನಂತ ಹೇಳಿ ನಿಮ್ಮ ಹತ್ರ ಹಣ ಇಸ್ಕೊಂಡಿದ್ರು ಸರ್? ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ ಅಂತ ಒಂದು ಸಾರಿ, ಇನ್ನೊಂದು ಸಾರಿ ಮಗನಿಗೆ ಫೀಸ್ ಕಟ್ಟಬೇಕಂತ ಒಂದು ಸಾರಿ. ಈ ಥರ ಡಿಫ್ರೆಂಟಲ್ಲಿ ಅವರು ಹಣವನ್ನು ಹೇಗೆ ಕೊಟ್ಟಿದ್ರಿ? ಚೆಕ್ ಮುಖಾಂತರ ಕೊಟ್ಟಿದ್ರ, RTGS ಮಾಡಿದ್ರ ಅಥವಾ ಕ್ಯಾಶ್ ಕೊಟ್ಟಿದ್ರ? ಇಲ್ಲ ಸರ್, ನನ್ನ ಹತ್ರ ಹಣ ಕೈನಲ್ಲೇ ತಗೊಳ್ತಾನೆ ಅವನು. RTGSಗೆಲ್ಲ ತಗೊಂಡು ವ್ಯಕ್ತಿ ಅಲ್ಲ, ಕೈಯಿಂದಾನೇ ಕೊಡಿ ಅಂತಾನೆ, ಎಷ್ಟಿದಷ್ಟು ಕೊಡಿ ಅಂತಾನೆ. ನನಗೆ ಪ್ರಾಮಿಸರಿ ನೋಟ್ಗಳು ಬರೆದು ಕೊಟ್ಟಿದ್ದಾನೆ ಸರ್. ಈಗ ಅವ್ರಿಗೆ ನೋಟಿಸು ಕೊಟ್ಟಿದ್ದೀವಿ, ದುಡ್ಡು ವಾಪಸ್ ಕೊಡಿ ಅಂತ. ಆದರೆ ನನ್ನ ಲಕ್ ಏನಂದರೆ, ನನಗೆ ಹೆಂಗೋ ಪ್ರಾಮಿಸರಿ ನೋಟು ಬರೆಸ್ಕೊಂಡಿದ್ದೀನಿ ನಾನು. ಎಷ್ಟೋ ಜನ ಆಮೇಲೆ ನನ್ನ ಸ್ನೇಹಿತರು ಸುಮಾರು ಜನ ಹೇಳಿದರು. ಈಗ 5 ವರ್ಷ ಆಯಿತು.
ವರ್ಷ ಆಯ್ತು, ಏನಾಯ್ತು ಏನು ಕೇಸ್? 2020ರಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಸರ್. 2020ರಿಂದ ಆಟ ಆಡಿಸ್ಬಿಡ್ತಾ ಇದ್ದಾನೆ ಸರ್. ಆಗ ಕೊಡ್ತೀನಿ ಈಗ ಕೊಡ್ತೀನಿ ಈಗ ನನ್ನ ಮೇಲೆ ಸುಳ್ಳು ಕೇಸು ಅಂತ ಜೊತೆ ಏನು ಮಾಡ್ತಾನೆ ಅಂದರೆ ಇವನ ಹತ್ರ ಒಂದು ಬ್ಲ್ಯಾಕ್ ಮೇಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.